ಇರಾಕ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ರಣಭೀಕರ ದಾಳಿಯನ್ನು ಮುಂದುವರೆಸಿದ್ದು ಇರಾನ್ನ ಬೆಂಬಲಿತ ಸಂಘಟನೆ ಮೇಲೆ ಅಟ್ಯಾಕ್ ಅನ್ನು ಮಾಡಿದೆ. ಪಿಎಂಎಫ್ ಸಂಘಟನೆಯನ್ನು ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನು ನಡೆಸಿತ್ತು. ಇರಾಕ್ ಮೇಲೆ ಅಮೆರಿಕ, ಇಸ್ರೇಲ್ ಇದೀಗ ಭೀಕರ ದಾಳಿಯನ್ನು ಮತ್ತೆ ಮುಂದುವರೆಸಿದೆ. ಇರಾನ್ನ ಟ್ರೈನ್ಗಳ ಮೇಲೆ ಕಣ್ಣಿಟ್ಟಿದೆ ಇಸ್ರೇಲ್. ಇರಾನ್ನ ಟ್ರೈನ್ಗಳನ್ನೇ ಟಾರ್ಗೆಟ್ ಮಾಡಿದೆ ಇಸ್ರೇಲ್. ಇರಾನ್ಗೆ ವಾರ್ನಿಂಗ್ ಕೊಟ್ಟಿರುವಂತಹ ಇಸ್ರೇಲ್ ರೈಲ್ವೆ ನಿಲ್ದಾಣಗಳ ಬಳಿ ಯಾರೂ ಕೂಡ ಹೋಗಬಾರದು, ಮುಂದಿನ 12 ಗಂಟೆಗಳ ಹತ್ರ ಯಾರೂ ಕೂಡ ಹೋಗಬೇಡಿ ಅಂತ ಹೇಳಿದೆ. ಇರಾನ್ ದಾಳಿಯ ಬಗ್ಗೆ ಇಸ್ರೇಲ್ನಿಂದ ಎಚ್ಚರಿಕೆಯನ್ನು ಕೊಡಲಾಗಿದೆ. ಇರಾನ್ ಒಂದು ಕಡೆ ಪ್ರತಿ ದಾಳಿಯನ್ನು ನಡೆಸ್ತಾನೆ ಇದೆ. ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಕೂಡ ಇರಾನ್ ಮಾತ್ರ ಜಗ್ಗಲ್ಲ, ಕುಗ್ಗಿಲ್ಲ, ಬಗ್ಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ತನ್ನ ಪ್ರತಿ ದಾಳಿಯನ್ನು ಮುಂದುವರಿಸ್ತಾ ಇರುವಂತಹ ಬೆನ್ನಲ್ಲೇ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿಯಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರಾನ್ನ ಕಂಪ್ಲೀಟ್ ಆಗಿ ಉಡಿಸ್ ಮಾಡುವತ್ತ ತನ್ನೆಲ್ಲ ಸರ್ವ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇದೀಗ ಇಸ್ರೇಲ್ ಇರಾನ್ನ ಟ್ರೈನ್ಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡ್ತಾ ಇದೆ. ವಾರ್ನ್ ಕೂಡ ಮಾಡಿದೆ. ರೈಲ್ವೆ ನಿಲ್ದಾಣಗಳ ಬಳಿ ಯಾರೂ ಕೂಡ ಹೋಗಬಾರ್ದು, 12 ಗಂಟೆಗಳ ಕಾಲ ಯಾರೂ ಕೂಡ ಟ್ರೈನ್ಗಳ ಬಳಿ ಹೋಗಬೇಡಿ ಅಂತ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದು. ಇರಾನ್ಗೆ ದಾಳಿಯ ಬಗ್ಗೆ ಇಸ್ರೇಲ್ನಿಂದ ಎಚ್ಚರಿಕೆಯನ್ನು ಕೊಡಲಾಗಿದೆ. ಈಗಾಗಲೇ ಹಲವು ಪ್ರದೇಶಗಳನ್ನು ಕಂಪ್ಲೀಟ್ ಆಗಿ ಉಡಿಸ್ ಮಾಡ್ತಾನೆ ಬರ್ತಾ ಇದೆ. ಅನಿಲ ಘಟಕಗಳು, ತೈಲ ಘಟಕಗಳು, ವಾಯು ಪ್ರದೇಶ, ಸೇನಾ ನೆಲೆಗಳು ಇದೆಲ್ಲವನ್ನು ಕೂಡ ಉಡಿಸ್ ಮಾಡಿಕೊಂಡು ಬರ್ತಾ ಇದ್ದು. ಜನವಸತಿ ಪ್ರದೇಶಗಳನ್ನು ಕೂಡ ಟಾರ್ಗೆಟ್ ಮಾಡಲಾಗಿತ್ತು. ಇದೀಗ ಟ್ರೈನ್ ಸಂಚಾರಕ್ಕೂ ಕೂಡ ಕಂಪ್ಲೀಟ್ ಆಗಿ ಉಡಿಸ್ ಮಾಡ್ತಾ ಇದೆ.